ನಾನು ಹಿಂದೆ ನೀವು ನೋಡ್ತಾ ಇದ್ದೀರಿ ಇವು ಯಾವ ಗಿಡ ಅಂತೀರೇನಿದು ಒಂದು ಸ್ವಲ್ಪ ಕಂಡು ಹಿಡಿಕ್ರಿ ಯಾವ ಗಿಡ ಇದಂತ. ಹಾಂ ಇಲ್ಲಿ ಯಾರು ಹಚ್ಚಿಲ್ರಿ, ಇಲ್ಲಿ ನೀವು ಹಚ್ಚಿದಿರಿ ಅದ್ರ ಸಂಬಂಧ. ಅಂದ್ರೆ ಈಗ ಯಾರು ಭೀ ಹೊಸಂಗೆ ಯಾರೇ ಮಾಡೋರು ಇದ್ರಿ ಅಂದ್ರೆ ರೀ ನಿಮ್ಮ ರಿಸ್ಕ್ ಮ್ಯಾಗ ನೀವು ತೊಗೊಂಡು ಮಾಡೋರದ್ದು ಮಾಡ್ರಿ ಅಂತೀರ. ಮೇ ಬಿ ನಿಮ್ಗೆ ಗೊತ್ತಾಗಂಗಿಲ್ಲ, ಯಾಕಂದ್ರೆ ನೀವು ನೋಡ್ಬೇಕಿಲ್ಲ. ಇದು ಆ್ಯಪಲ್ ಗಿಡ. ಇಲ್ಲಿ ನೀವು ನೋಡ್ಬೋದಾ, ಒಂದು ಆ್ಯಪಲ್ ಫಾರ್ಮ್ದಾಗ ನಾವು ಬಂದೆವು. ಇದು ಕರ್ನಾಟಕದಾಗ ಇರುವಂಥ ಆ್ಯಪಲ್ ಫಾರ್ಮ. ಬಟ್ ಅನ್ಫಾರ್ಚುನೇಟ್ಲಿ ಇದು ಫಾರ್ಮ್ ಫೇಲ್ ಆಗೈತಿ. ಯಾಕಂದ್ರೆ ನಾವೆಲ್ಲ ಕೇಳಿದೆವು ಆ್ಯಪಲ್ ಎಲ್ಲಿ ಬೀಳ್ತಾವೆ ಅಂದ್ರೆ ಥಂಡಿ ಜಾಗಕ್ಕೆ, ಕಾಶ್ಮೀರ ಆ ರೀತಿ ಜಾಗದಾಗ. ಬಟ್ ಟೆಕ್ನಾಲಜಿ ಹೆಂಗೆ ಅಪ್ಗ್ರೇಡ್ ಆಗೈತಲ್ಲ, ಹಂಗಂಗೆ ಈ ಬರುವಂಥ ಗಿಡದ ತಳಿಯಲ್ಲಿ ಕೂಡ ಅಪ್ಗ್ರೇಡೇಷನ್ ಮಾಡಿ ನಮ್ಮ ನೆಲಕ್ಕೆ ಬರುವಂಥ ತರುಗಳನ್ನು ತಯಾರು ಮಾಡಿ ಕೊಟ್ಟಿರು. ಬಟ್ ಅನ್ಫಾರ್ಚುನೇಟ್ಲಿ ಇವ್ರು ತೊಗೊಂಬಂದು ಅದನ್ನು ಬೆಳೆಸಿದ ಪ್ರಯತ್ನ ಕೂಡ ಮಾಡಿದರು. ಬಟ್ ಹೆಂಗೆ ಬೆಳಿಬೇಕು ನೋಡಿ ಹಂಗೆ ಬೆಳೆದಿಲ್ಲ. ಕಾರಣಗಳು ಭಾಳ ಅದಾವೆ. ಇವ್ರಿಗೆ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬಂದಿಲ್ಲ, ಅಲ್ಲಿ ರೈತರು ಇದ್ದಾರು ಅವರೆಲ್ಲ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡೋಕ್ಕೆ ಬಂದಿಲ್ಲ. ಎರಡನೇದು ಅದರಲ್ಲಿ ಬರುವಂಥ ರೋಗಗಳನ್ನ ಹೆಂಗೆ ನಿವಾರಣೆ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲಿಲ್ಲ. ಸೊ ಹೀಗೆಲ್ಲ ಆಗಿ ಆಲ್ಮೋಸ್ಟ್ ಒಂದು 2 ಎಕರೆ ಪ್ಲಾಂಟೇಶನ್ ಮಾಡಿದ್ರು. ಅದ್ರಾಗ ಒಂದು 1500 ಗಿಡ ಕುಂಚಿದ್ರು. 1500 ಗಿಡ ಹಾಕಿದ್ರು. ಒಂದು 3 ರಿಂದ 3.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಂತ. ಬಟ್ ಎಲ್ಲ ಕೂಡ ಫೇಲ್ ಆಗೈತಿ. ಇವರು ಒಂದು ಹೊಸದು ಏನಾದರೂ ಮಾಡಬೇಕಂತ ಪ್ರಯತ್ನ ಮಾಡಿದರು. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಿಲ್ಲ. ನೀವು ನೋಡ್ಬೋದು ಬಹಳಷ್ಟು ಗಿಡಗಳು ಇದಾವಾಗ ಇಲ್ಲೆಲ್ಲ ಇವೆಲ್ಲ ಆ್ಯಪಲ್ ಗಿಡನ. ಸೊ ಇನ್ನು ಲಾಸ್ ಆಗ್ತೈತಿ. ಇನ್ನೇನಾದರೂ ಮಾಡಿ ರಿಕವರಿ ಮಾಡ್ಬೇಕಂತಂದ ಇದ್ರಾಗ ನೀವು ನಡು ನೋಡ್ಬೋದು ಮಲ್ಚಿಂಗ್ ಪೇಪರ್ ಹಾಕಿದರು. ಇಲ್ಲಿ ಒಂದು ಸ್ವಲ್ಪ ಟೊಮೆಟೊ ಐತಿ, ಈ ಸೈಡೆಲ್ಲ ಹೀಲಿಕಾಯಿ ಐತಿ, ಬೀನ್ಸ್ ಐತಿ, ಭಾಳ ಥರದ ಕಾಯಿಪಲ್ಯ ಇಲ್ಲಿ ಬೆಳೆಸಕ್ಕೆ ಇವರ ಪ್ರಯತ್ನ ಮಾಡಿದರು. ಹಾಂ, ಕೆಲವೊಂದು ಗಿಡಗಳು ಇದ್ರಾಗ ಒಣಗಿ ಹೋಗಿದ್ದವು, ಆ್ಯಪಲ್ದು ಗಿಡಗಳು. ಆ ಗಿಡಗಳನ್ನೆಲ್ಲ ಕಟ್ ಮಾಡಿ ಹೋಗಿದ್ದಾರು. ಇನ್ನು ಕೆಲವೊಂದು ಗಿಡಗಳು ಇದಾವೆ ಹಂಗೆ, ಅದನ್ನು ಕಾದಾರು. ಅಟ್ಲೀಸ್ಟ್ ಅವ್ರ ಮನೆ ಪೂರ್ತಿಗಾದರೂ ಆ್ಯಪಲ್ ಬರ್ತಾವಂತ ಇವ್ರು ಅನ್ಕೊಂಡಾರು.